ಚಾಮರಾಜಪೇಟೆ ಮೈದಾನದಲ್ಲಿ ಗಣಪತಿ ಕೂರಿಸಲು ಅವಕಾಶ ಕೋರಿ ನಾಳೆ ಹೈಕೋರ್ಟ್ಗೆ ಅರ್ಜಿ. ತಮಿಳುನಾಡಿನ ಡೆಂಕಣಿಕೋಟೆಯಲ್ಲಿ ಕಲ್ಕಿ ಗಣಪ ಹೇಗಿದ್ದಾನೆ ಗೊತ್ತಾ? ಶಿವಾಜಿನಗರದಲ್ಲಿ ನಡೆಯಿತು ವಿಶೇಷ ಗಣೇಶೋತ್ಸವ. ಬೆಂಗಳೂರು ಸೇರಿದಂತೆ ಮತ್ತಷ್ಟು ಸಿಗ್ನಲ್ಗಳನ್ನು ಸ್ಥಾಪನೆ ಮಾಡ್ತಾರಂತೆ ಬೆಂಗಳೂರಿನಲ್ಲಿ. ಇವಾಗಳ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ದಂಧೆಯ ಕರಾಳ ಮುಖ ಬಗೆದಷ್ಟು ಅನಾವರಣಗೊಳ್ಳುತ್ತಾ ಇದೆ. ಪ್ರಕರಣದ ಪ್ರಮುಖ ಆರೋಪಿ ರಾಜು ಲೆಂಗಟಿ ಹಾಗೂ ಪ್ರಭುಸ್ವಾಮಿಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾ ಇದೆ. ಈ ಇಬ್ಬರ ಜೊತೆಗೆ ಮುಂಬೈ ಮೂಲದ ಹಲವು ಯುವತಿಯರು ಕೈ ಜೋಡಿಸಿರುವುದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಈ ಪೈಕಿ ಕಲಬುರಗಿ ಮೂಲದ ಉದ್ಯಮಿಯ ಜೊತೆಗೆ ಯುವತಿಯನ್ನ ಮುಂದಿಟ್ಟು ಹನಿ ಟ್ರ್ಯಾಪ್ ನಡೆಸಿದ ಪ್ರಕರಣದ ಹಲವು ಸಾಕ್ಷ್ಯಗಳು ಸಿಕ್ಕಿದೆ. ಉದ್ಯಮಿಯ ಜೊತೆಗೆ ಆರೋಪಿ ರಾಜು ಲೆಂಗಟಿ ಹಾಗೂ ಸಂತ್ರಸ್ತೆ ಮಾತನಾಡಿ ಡೀಲ್ ಕುದುರಿಸುವ ಆಡಿಯೋ ವೈರಲ್ ಆಗಿದೆ. ಇನ್ನು ಕಲಬುರಗಿ ಮೂಲದ ಉದ್ಯಮಿ ವಿನೋದ್ ಎಂಬುವವರು ಪ್ರಕರಣದ ಪ್ರಮುಖ ಆರೋಪಿ ಪ್ರಭುಸ್ವಾಮಿ ಅಕೌಂಟ್ಗೆ 6 ಲಕ್ಷ ಹಾಗೂ ಅವರ ಸಂಬಂಧಿಕರ ಬ್ಯಾಂಕ್ ಅಕೌಂಟ್ಗೆ 8 ಲಕ್ಷ ಹಣ ಹಾಕಿಸಿಕೊಂಡಿದ್ದು, ಇನ್ನುಳಿದ ಹಣ ರಾಜು ಲೆಂಗಟಿ ಬೇರೆ ಬೇರೆ ಅಕೌಂಟ್ಗೆ ಹಾಕಿಸಿರುವ ಬಗ್ಗೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಭುಸ್ವಾಮಿ ಅಜ್ಞಾತ ಸ್ಥಳದಿಂದ ವಿಡಿಯೋ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ. ಸದ್ಯ ಹನಿ ಟ್ರ್ಯಾಪ್ಗೆ ಒಳಗಾದ ಉದ್ಯಮಿ ವಿನೋದ್ ಕಲಬುರಗಿ ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ. ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಹೀಗಾಗಿ ಇದೀಗ ಖಾಕಿ ಪಡೆ ಹನಿ ಟ್ರ್ಯಾಪರ್ಗಳ ಹೆಡೆಮುರಿ ಕಟ್ಟಬೇಕಾಗಿದೆ. ಖಾಸಗಿ ಶಾಲಾ ಬಸ್ ಹಾಗೂ ಸರ್ಕಾರಿ ಬಸ್ ಭೀಕರ ಅಪಘಾತ ಪ್ರಕರಣ ಮಾಸುವ ಮುನ್ನವೇ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಬಸ್ ಅಪಘಾತ ನಡೆದಿದೆ. ಜಿಲ್ಲೆಯ ಸಿಂಧನೂರು ತಾಲೂಕಿನ ಹಾರಾಪುರ ಗ್ರಾಮದ ಬಳಿ ಮಾರ್ಗ ಮಧ್ಯೆ ನಿಲ್ಲಿಸಿದ ಸರ್ಕಾರಿ ಬಸ್ಗೆ ಖಾಸಗಿ ಬಸ್ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಖಾಸಗಿ ಬಸ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 37 ವರ್ಷದ ಪುಂಡಲೀಕ ಮೃತ ಬಸ್ ಚಾಲಕ. ಬಸ್ನಲ್ಲಿದ್ದ 9 ಜನರಿಗೆ ಗಾಯಗಳಾಗಿವೆ. ಬೆಂಗಳೂರಿನಿಂದ ಯಾದಗಿರಿಗೆ ಹೊರಟಿದ್ದ ಸರ್ಕಾರಿ ಬಸ್ ಪ್ರಯಾಣಿಕರೊಬ್ಬರನ್ನ ಇಳಿಸಲು ನಿಂತಿತ್ತು. ಈ ವೇಳೆ ಖಾಸಗಿ ಬಸ್ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಸರ್ಕಾರಿ ಬಸ್ ರಸ್ತೆಯಿಂದ ಕೆಳಗೆ ಇಳಿದಿದೆ. ಅಪಘಾತದಲ್ಲಿ 2 ಬಸ್ಗಳು ಜಖಮಾಗಿವೆ. ಈ ಸಂಬಂಧ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇತ್ತ ಮಂಡ್ಯದಲ್ಲಿ ಕರ್ತವ್ಯ ನಿರತ ಪೊಲೀಸ್ ಮೈಮೇಲೆ ಪುಂಡರು ಬೈಕ್ ಹರಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸಿ ಒನ್ ವೇನಲ್ಲಿ ಬಂದ ಸ್ಕೂಟರ್ ಸವಾರರನ್ನ ತಡೆಯಲು ಬಂದ ಟ್ರಾಫಿಕ್ ಮಹಿಳಾ ಪೇದೆಯ ಮೇಲೆ ಸ್ಕೂಟರ್ ಚಲಾಯಿಸಿ ಪುಂಡರು ಪರಾರಿಯಾಗಿದ್ದಾರೆ. ಮಂಡ್ಯ ನಗರದ ಕರ್ನಾಟಕ ಬಾರ್ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಗಾಯಗೊಂಡ ಪೇದೆಯನ್ನ ರಕ್ಷಿಸಿದ ಸಾರ್ವಜನಿಕರು ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪುಂಡರ ಹುಡುಕಾಟಕ್ಕಾಗಿ ಮುಂದಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಎದೆ ಝಲ್ ಎನ್ನಿಸುವ ಘಟನೆ ನಡೆದಿದೆ. ರಸ್ತೆ ಬದಿ ನಿಂತಿದ್ದ ಬಾಲಕನ ಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಹರಿದಿದೆ. ಪರಿಣಾಮ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. 10 ವರ್ಷದ ಸುನೀಲ್ ಬಂಡರ್ಗರ್ ಮೃತ ಬಾಲಕನಾಗಿದ್ದಾನೆ. ಸುನೀಲ್ ಬಂಡರ್ಗರ್ ಅಥಣಿ ಪಟ್ಟಣದಲ್ಲಿನ ಗಲಗಲಿ ಆಸ್ಪತ್ರೆಯ ಬಳಿಯ ಟ್ಯೂಷನ್ಗೆ ಬಂದಿದ್ದ. ಟ್ಯೂಷನ್ ಮುಗಿಸಿ ಮೂತ್ರ ವಿಸರ್ಜನೆಗೆ ಅಂತ ಸುನೀಲ್ ಬಂಡರ್ಗರ್ ಗೆಳೆಯರ ಜೊತೆಗೆ ರಸ್ತೆ ಬದಿ ನಿಂತಿದ್ದ. ಈ ವೇಳೆ ಅಥಣಿಯಿಂದ ಕಾರವಾರಕ್ಕೆ ಹೊರಟಿದ್ದ ಸರ್ಕಾರಿ ಬಸ್ ಹುಡುಗರ ಮೇಲೆ ಬರುತ್ತಿತ್ತು. ಇದನ್ನು ಗಮನಿಸಿದ ಸುನೀಲ್ ಬಂಡರ್ಗರ್ ಗೆಳೆಯರು ಹಿಂದಕ್ಕೆ ಸರಿದಿದ್ದಾರೆ. ಆದರೆ ಸುನೀಲ್ ಬಂಡರ್ಗರ್ ಹಿಂದೆ ಸರಿಯುವಷ್ಟರಲ್ಲಿ ಬಸ್ ಹರಿದಿದೆ. ಚಾಲಕನ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ದಾವಣಗೆರೆಯಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ಖಾಸಗಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ 14 ಜನರಿಗೆ ಗಾಯಗಳಾಗಿದ್ದು, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೂವಿನ ಹಡಗಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ ಇದಾಗಿದ್ದು, ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆ, ಜಗಳೂರು ತಾಲೂಕಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲವು ವಿವಾದಗಳಿಂದ ಸುದ್ದಿಯಾಗಿದ್ದ ಚಾಮರಾಜಪೇಟೆ ಆಟದ ಮೈದಾನ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡುವಂತೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ನಿರ್ಧರಿಸಿದೆ. ಈ ಸಂಬಂಧ ಮಾತನಾಡಿದ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ಅಧ್ಯಕ್ಷ ರಾಮೇಗೌಡ, ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಚಾಮರಾಜಪೇಟೆ ಆಟದ ಮೈದಾನ ಅದು ಸರ್ಕಾರಿ ಸ್ವತ್ತು. ಕಂದಾಯ ಇಲಾಖೆ ಹೆಸರಲ್ಲಿ ಆಟದ ಮೈದಾನ ಇದೆ. ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮೈದಾನದಲ್ಲಿ ಆಚರಿಸಲಾಗ್ತಾ ಇದೆ. ಇದೀಗ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೂ ಅವಕಾಶ ಮಾಡಿಕೊಡುವಂತೆ ನಾವು ಹೈಕೋರ್ಟ್ಗೂ ಅರ್ಜಿ ಸಲ್ಲಿಸಲಿದ್ದೇವೆ ಅಂದರು. ನಾವು ಈಗಾಗಲೇ ಜೈಲಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅವರು ಪ್ರಕರಣ ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕಿದೆ. ಅದೇ ರೀತಿ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲೂ ಅನುಮತಿ ಕೊಡಬೇಕು. ಮುಸ್ಲಿಂ ಸಮುದಾಯ ವರ್ಷದಲ್ಲಿ ಸಾಮೂಹಿಕವಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ಸಹಕಾರ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ನಮಗೂ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಬೇಕು. ನಾವು ಗಣೇಶೋತ್ಸವ ಮಾಡಿದರೆ ಚಾಮರಾಜಪೇಟೆ ಮೈದಾನದಲ್ಲೇ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ನಮಗೆ ಅನುಮತಿ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕೋರ್ಟ್ ಮೆಟ್ಟಿಲೇ ಇರ್ತೀವಿ. ಈ ವಾರದಲ್ಲಿ ಅನುಮತಿ ಸಿಕ್ಕರೆ ಗಣೇಶೋತ್ಸವ ಮಾಡ್ತೀವಿ ಅಂತ ಹೇಳಿದರು.
ದೇಶದೆಲ್ಲೆಡೆ ಗಣೇಶೋತ್ಸವ ಜೋರಾಗಿದೆ. ರಾಜ್ಯದ ಗಡಿಭಾಗ ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ಅದ್ದೂರಿ ಗಣೇಶೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಕಲ್ಕಿ ಸಿನಿಮಾದ ಅವತಾರದ ಸೆಟ್ನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಹಿಂದೆ ಇಲ್ಲಿ ಬಾಹುಬಲಿ, ಕೆಜಿಎಫ್, ಕಾಂತಾರ ಸಿನಿಮಾ ಸೆಟ್ ಥೀಮ್ನಲ್ಲಿ ಗಣೇಶನನ್ನ ಕೂರಿಸಲಾಗಿತ್ತು. ಇದೀಗ ಕಲ್ಕಿ ಸಿನಿಮಾ ಸೆಟ್ ನಿರ್ಮಾಣ ಮಾಡಲಾಗಿತ್ತು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ಗಣೇಶೋತ್ಸವ ಮಾಡಲಾಗ್ತಾ ಇದೆ. ಶ್ರೀ ರಾಜ ಮಾರ್ತಾಂಡ ಗಣಪತಿ ಭಕ್ತ ಮಂಡಳಿ ಪ್ರತಿ ವರ್ಷ ಈ ಅದ್ದೂರಿ ಗಣೇಶೋತ್ಸವ ಮಾಡ್ತಾ ಬಂದಿತ್ತು. 2 ತಿಂಗಳಿಂದ ಇದಕ್ಕಾಗಿ ಸಿದ್ಧತೆ ಮಾಡಿಕೊಳ್ತು. ಆರ್ಟ್ ಡೈರೆಕ್ಟರ್ ಚಿತ್ತಾ ಜಿನೇಂದ್ರ 30 ಲಕ್ಷ ವೆಚ್ಚದಲ್ಲಿ ಈ ಕಲ್ಕಿ ಸೆಟ್ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಸೆಟ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ಸಿನಿಮಾದಲ್ಲಿ ಹೇಗಿದೆಯೋ ಹಾಗೆಯೇ ಪಿಲ್ಲರ್, ಬುಜ್ಜಿ ಕಾರು, ಕಾಂಪ್ಲೆಕ್ಸ್, ಯಾಸ್ಕಿನ್, ಅಶ್ವತ್ಥಾಮ, ಗಣೇಶ ಇಲ್ಲಿ ಹೈಲೈಟ್ ಆಗಿದೆ. ಅಶ್ವತ್ಥಾಮ ಅವತಾರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿನಿಮಾದಲ್ಲಿ ಅಶ್ವತ್ಥಾಮ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅಭಿನಯಿಸಿದ್ರು. ಈಗ ಅದೇ ಅಮಿತಾಬ್ರ ಅಶ್ವತ್ಥಾಮ ಅವತಾರದಲ್ಲೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಲ್ಕಿ ಸಿನಿಮಾದಲ್ಲಿ ಅಶ್ವತ್ಥಾಮ ನೆತ್ತಿ ಮೇಲೆ ದಿವ್ಯ ಶಕ್ತಿ ಇರುತ್ತೆ. ಅದೇ ಮಾದರಿಯಲ್ಲಿ ಗಣೇಶ ಮೂರ್ತಿ ನೆತ್ತಿಯ ಮೇಲೆ ಮಿನುಗುವ ರೀತಿ ಲೈಟ್ ವ್ಯವಸ್ಥೆ ಮಾಡಲಾಗಿದೆ. ಗಣೇಶ ಮೂರ್ತಿ ಸುತ್ತಲೂ ಹಳೆಯ ದೇವಾಲಯ ಮಾದರಿ ಅದ್ದೂರಿ ಸೆಟ್ ಅನ್ನು ಹಾಕಲಾಗಿದೆ. ಗಣೇಶ ಹಬ್ಬ ಅಂದ್ರೆ ಸಂಭ್ರಮ. ಬೇರೆ ಎಲ್ಲಾ ಹಬ್ಬವನ್ನ ತಮ್ಮ ಮನೆಗಳಲ್ಲಿ ಆಚರಿಸೋ ನಾವು ಗಣೇಶೋತ್ಸವವನ್ನ ಮಾತ್ರ ಇಡೀ ದೇಶದಾದ್ಯಂತ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಆಚರಿಸ್ತೇವೆ. ನಿನ್ನೆ ಗಣಪತಿ ಉತ್ಸವದ ಸಂಭ್ರಮಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಿತ್ತು. ಶಿವಾಜಿನಗರದಲ್ಲಿ ನಡೆದ ಗಣೇಶೋತ್ಸವ ಮಾತ್ರ ಬಹಳ ವಿಶೇಷವಾಗಿತ್ತು. ಶಿವಾಜಿನಗರದಲ್ಲಿ ಬರೀ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದವರೆಲ್ಲ ಒಟ್ಟಾಗಿ ಸೇರಿ ಗಣೇಶನನ್ನ ಕೂರಿಸಿ ಪೂಜಿಸಿದ್ದಾರೆ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿ ಬೃಹತ್ ಗಣಪನ ಮೂರ್ತಿಯನ್ನ ಕನ್ನಡಪರ ಸಂಘಟನೆಯವರು ಪ್ರತಿಷ್ಠಾಪಿಸಿದರು. ಈ ಸರ್ವ ಧರ್ಮದವರ ಗಣಪನ ಪೂಜೆಗೆ ಸಿರಿತಾರೆ, ಲವ್ಲಿ ಸ್ಟಾರ್ ಪ್ರೇಮ್, ಡಿಎಸ್ ಮ್ಯಾಕ್ಸ್ನ ದಯಾನಂದ್ ಸೇರಿದಂತೆ ಮಸೀದಿಯ ಮೌಲ್ವಿ, ಚರ್ಚ್ ಫಾದರ್ ಭಾಗಿಯಾಗಿ ನಾವೆಲ್ಲರೂ ಒಂದೇ, ದೇವನೊಬ್ಬ, ನಾಮ ಹಲವು ಎಂಬ ಸಂದೇಶವನ್ನು ಸಾರಿದರು.